ಬದುಕಿನ ಸಾರ್ಥಕತೆ ಅಂಗಾಂಗ ದಾನ ಹೊಸ ಮೈಲಿಗಲ್ಲು ಚಲವರಾಯಸ್ವಾಮಿ ಅಂಗಾಂಗ ದಾನ ಜಾಗೃತಿ ಜಾಥಾ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಸಾನ್ನಿಧ್ಯ. ಬದುಕಿನ ಜೀವನ ಸಾರ್ಥಕತೆಯಲ್ಲಿ ಮನುಷ್ಯನ ಅಂಗಾಂಗ ದಾನ ಮಾಡುವ ಮುಖಾಂತರ ಮತ್ತೊಬ್ಬರ ಜೀವದ ಶ್ರೇಷ್ಠತೆ ಹೊಸ ಮೈಲಿಗಲ್ಲಾಗಿದೆ ಅಂತ ಕೃಷಿ ಸಚಿವ ಚಲವರಾಯಸ್ವಾಮಿ ಮಾತನಾಡಿದರು. ಎಂದು ನಾಗಮಂಗಲ ತಾಲೂಕಿನ ಬಿಜಿ ನಗರದಲ್ಲಿರುವ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯವು ಆಯೋಜನೆ ಮಾಡಿದ್ದ ಅಂಗಾಂಗ ದಾನ ಜಾಗೃತಿ ಜಾಥಾ ವಾಕ್ ಫಾರ್ ಲೈಫ್ ಅಭಿಯಾನದಲ್ಲಿ ಭಾಗವಹಿಸಿ ಚಾಲನೆ ನೀಡಿ ಮಾತನಾಡಿದರು. ಮನುಷ್ಯನ ಜೀವನ ಉಳಿಸುವಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯಕೀಯ ಸೇವೆಯನ್ನು ಮಾಡುವ ಒಂದು ಸಂಕಲ್ಪವನ್ನು ಬಹಳ ಹಿಂದೆಯೇ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಹೊಂದಿದ್ದು ಅದು ಈ ದಿನ ನನಸಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂಗಾಂಗ ದಾನ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅತ್ಯವಶ್ಯಕವಾಗಿ ಜಾಗೃತಿ ಮೂಡಿಸುವುದು ಅನಿವಾರ್ಯವಾಗಿದೆ. ಒಬ್ಬ ಮನುಷ್ಯ ಮೆದುಳು ನಿಷ್ಕ್ರಿಯಗೊಂಡಾಗ ಅವನ ದೇಹದಿಂದ 8 ಜನಗಳ ಜೀವ ಉಳಿಸುವಂತಹ ಒಂದು ಅವಕಾಶ ಇದೆ ಎಂಬುದನ್ನು ತಜ್ಞರು ಈಗಾಗಲೇ ತಿಳಿಸಿದ್ದಾರೆ. ಈ ರೀತಿ ಪ್ರತಿಯೊಬ್ಬ ಮನುಷ್ಯನು ತನ್ನ ದೇಹದ ಅಂಗಾಂಗವನ್ನು ದಾನ ಮಾಡೋದ್ರಿಂದ ಇನ್ನೊಬ್ಬರ ಜೀವಕ್ಕೆ ಅವರು ಆಸರೆ ಆಗಬಹುದು ಅಂತ ಅಭಿಪ್ರಾಯ ತಿಳಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂತಹ ಕಾರ್ಯಕ್ರಮವಾಗಿದೆ. ಇದರ ಯಶಸ್ಸಿಗೆ ನಾನು ಸಂಪೂರ್ಣವಾಗಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಸಹಕಾರವನ್ನು ನೀಡುತ್ತೇನೆ. ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆಯು ಇಂತಹ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡುವ ಕೆಲಸಕ್ಕೆ ಸಿದ್ಧರಾಗಬೇಕು ಎಂದು ಮೈಸೂರಿನ ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರು ಮಾತನಾಡ್ತಾ ಅಂಗಾಂಗ ದಾನ ಮಾಡೋದ್ರಿಂದ ನಾವು ಮತ್ತೊಬ್ಬನ ಜೀವಕ್ಕೆ ಆಶ್ರಯವಾಗುತ್ತೇವೆ ಎಂಬುದು ಸಂತಸದ ವಿಚಾರವಾಗಿ ಮನುಷ್ಯ ತಮ್ಮಲ್ಲಿ ತಿಳಿದುಕೊಳ್ಳಬೇಕು. ಇಂತಹ ಅಂಗಾಂಗ ದಾನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಶ್ರೀ ಆದಿಚುಂಚನಗಿರಿ ಮಠವು ಒಂದು ಮೈಲುಗಲ್ಲು ನಿರ್ಮಿಸಲಿದೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಕಂಡಿರುವಂತಹ ಮಹಾಸ್ವಾಮೀಜಿಗಳನ್ನು ಗುರುತಿಸುವುದಾದರೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು, ಪೇಜಾವರ ಮಠದ ಸ್ವಾಮೀಜಿಗಳು ಹಾಗೂ ಶಿವಗಂಗೆ ಮಠದ ಶಿವಕುಮಾರ ಸ್ವಾಮೀಜಿಗಳು ನಾವು ಮೇರು ಮಟ್ಟದಲ್ಲಿ ನೋಡುತ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಕಂಡಿರುವಂತಹ ಮಹಾಸ್ವಾಮೀಜಿಗಳನ್ನು ಗುರುತಿಸುವುದಾದರೆ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳು, ಪೇಜಾವರ ಮಠದ ಸ್ವಾಮೀಜಿಗಳು ಹಾಗೂ ಶಿವಗಂಗೆ ಮಠದ ಶಿವಕುಮಾರ ಸ್ವಾಮೀಜಿಗಳನ್ನು ನಾವು ಮೇರು ಮಟ್ಟದಲ್ಲಿ ನೋಡುತ್ತೇವೆ. ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬಾಲಗಂಗಾಧರನಾಥ ಸ್ವಾಮಿಯವರ ದೃಢ ಸಂಕಲ್ಪವನ್ನು ಯಶಸ್ವಿಯತ್ತ ಕೊಂಡೊಯ್ತಾ ಇದ್ದಾರೆ. ಅವರಿಗೆ ನಾವು ನಮನಗಳನ್ನು ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಮಾನವತನ ಅಂಗಾಂಗ ದಾನವನ್ನು ಮಾಡೋದ್ರಿಂದ ಆಗಬಹುದಾದ ಒಳ್ಳೆಯ ಹೆಜ್ಜೆಗಳನ್ನು ಕುರಿತಂತೆ ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡ್ತಾ ಅಂಗಾಂಗ ದಾನದಿಂದ ಒಬ್ಬ ಮನುಷ್ಯ ಇನ್ನೊಬ್ಬರ ಮನುಷ್ಯನಿಗೆ ಜೀವನಕ್ಕೆ ಆಧಾರವಾಗುತ್ತಾರೆ ಎಂಬುದನ್ನು ತಿಳಿಸಿದರು. ಒಬ್ಬ 85 ವರ್ಷದ ವೃದ್ಧ ತನ್ನ 35 ವರ್ಷದ ಮಗನಿಗೆ ಕಿಡ್ನಿಯನ್ನು ದಾನ ಮಾಡೋದ್ರ ಮೂಲಕ ಅವನ ಜೀವನ ಉಳಿಸಿದ್ದಾನೆ. ಅದೇ ರೀತಿ ಇನ್ನೊಬ್ಬ 70 ವರ್ಷದ ತನ್ನ ಚಿಕ್ಕ ವಯಸ್ಸಿನ ಮಗನಿಗೆ ಅಂಗಾಂಗವನ್ನು ದಾನ ಮಾಡೋದ್ರ ಮೂಲಕ ಅವನು ಜೊತೆಯಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿರುವುದು. ಇದೇ ರೀತಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಅಂಗಾಂಗವನ್ನು ದಾನ ಮಾಡೋದ್ರ ಮುಖಾಂತರ ಮತ್ತೊಬ್ಬರ ಜೀವಕ್ಕೆ ಆಸರೆಯಾಗಬಹುದು. ದೇಹ ನಸ್ವರ, ಸಾವಿನ ಮುಂಚೆ ನಾವು ಆಗುವಂತಹ ದೇಹದಲ್ಲಿನ ಅಂಗಾಂಗಗಳನ್ನು ದಾನ ಮಾಡುವುದರಿಂದ ಮತ್ತೊಂದು ಜೀವಕ್ಕೆ ನಾವು ಆಶ್ರಯವಾಗುತ್ತೇವೆ. ಇದನ್ನು ನಾವು ಜನಜಾಗೃತಿ ಕಾರ್ಯಕ್ರಮವಾಗಿ ಮಾಡಬೇಕಿದೆ. ಜನಗಳು ಇದನ್ನು ಅರಿಬೇಕು ಅಂತ ಸ್ವಾಮೀಜಿಗಳು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶ್ರವಣ ಬೆಳಗೊಳದ ಶ್ರೀ ಚಾರಿ ಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಹಾಗೂ ಯಲ್ಲಜಳಿಗಳ ಚುಂಚನಗಿರಿ ಮಠದ ಸ್ವಾಮೀಜಿಗಳು, ಪೊಲೀಸ್ ಮಹಾನಿರ್ದೇಶಕರಾದ ಸಲೀಂ, ಜಿಲ್ಲಾಧಿಕಾರಿಗಳು ಉಪಸ್ಥಿತರಿದ್ದರು. ವಾಕ್ ಫಾರ್ ಲೈಫ್ ಎಂಬ ಈ ಅಂಗಾಂಗ ದಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಶಾಸಕರಾದ ರಂಗನಾಥ್, ಮಾಜಿ ಶಾಸಕರಾದ ಸುರೇಶ್ ಗೌಡ, ಚಲನಚಿತ್ರ ನಟ ಧ್ರುವ ಸರ್ಜಾ, ಅನೇಕ ಗಣ್ಯರು ಹಾಜರಿದ್ದರು. ವರದಿ ದೇರಾ ಜಗದೀಶ್, ನಾಗಮಂಗಲ, ಸುವರ್ಣ ಟೈಮ್ಸ್. ಸ್ವಾಮೀಜಿಯವರ ಕನಸು ದಿನೇ ದಿನೇ ಇಮ್ಮಡಿಯಾಗ್ತಾ ಇದೆ. ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಆರ್ಗನ್ ಡೊನೇಷನ್ ಇರಬಹುದು, ಹೆಲ್ತ್ ಆರೋಗ್ಯ ವಾಕ್ ಫಾರ್ ಲೈಫ್, ಇದೊಂದು ದೊಡ್ಡ ಅದ್ಭುತವಾದಂಥ ನಮ್ಮ ರಾಜ್ಯದಲ್ಲಿ ಎಲ್ಲೂ ನಡೀದೇ ಇರತಕ್ಕಂಥ ಒಂದು ಗಮನವನ್ನು ಸೆಳೀತಕ್ಕಂಥ ಒಂದು ಈ ಏನು ವಾಕಥಾನ್ ಇದೆ, ಇದನ್ನು ಇಡೀ ರಾಜ್ಯ ನಮ್ಮಲ್ಲಿರ್ತಕ್ಕಂಥ 7 ಕೋಟಿಗೂ ಹೆಚ್ಚು ಇವತ್ತೇನು ಜನಸಂಖ್ಯೆ ಇದೆ, ಇದಕ್ಕೆ ಬಹುಶಃ ಉದ್ದ ಅಗಲ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೋತೀನಿ. ನಮ್ಮ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರದ ಪೂರ್ಣ ಅವರ ಪರವಾಗಿ ನಾನು ಅಭಿನಂದಿಸ್ತೀನಿ. ಕ್ಷೇತ್ರದ ಈ ಒಂದು ಕಾರ್ಯಕ್ರಮ, ಈ ಒಂದು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಇಂದಿನ ಈ ಪವಿತ್ರ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ಬಂದಂಥ ನಮ್ಮ ಶ್ರವಣ ಬೆಳಗೊಳದ ಪೂಜ್ಯರು, ರಾಮಕೃಷ್ಣಾಶ್ರಮದ ಪೂಜ್ಯರು, ಮಾದರ ಚೆನ್ನಯ್ಯ ಸ್ವಾಮಿಗಳು, ನಮ್ಮ ಚಿತ್ರದುರ್ಗದ ಕಬೀರಾನಂದ ಆಶ್ರಮದ ಸ್ವಾಮಿಗಳು ಮತ್ತು ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ
ವಿವಿಧ ಜಿಲ್ಲೆಗಳ ಎಲ್ಲ ಸ್ವಾಮೀಜಿಯವರು ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ಸ್ಮರಿಸ್ಕೊಳ್ತಾ ಕ್ಷೇತ್ರದ ಶಾಸಕರು ಮತ್ತು ಕೃಷಿ ಸಚಿವರು ಆಗಿರ್ತಕ್ಕಂಥ ಚಲುವರಾಯಸ್ವಾಮಿಯವರ ಆದಿಯಾಗಿ ಹಲವಾರು ಎಲ್ಲ ಶಾಸಕರಿದ್ದರೆ ಸಮಯ ಆಗಿದೆ. ಪೊಲೀಸ್ DG ಮತ್ತು IG ಅವರಾಗಿರ್ತಕ್ಕಂಥ ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂಥ ಸಲೀಮ್ರವರ ಆದಿಯಾಗಿ DC ಅವರು, SP ಅವರು, ನಮ್ಮೆಲ್ಲ ಶಾಸಕರದವರು ಇಲ್ಲಿ ಬಂದಿದ್ರಿ. ಶ್ರೀಮಠದ ಎಲ್ಲ ಸದ್ಭಕ್ತರೇ, ಡಾಕ್ಟರ್ಸ್ ಮತ್ತು ಎಲ್ಲ ಪ್ರೀತಿಯ ಮಕ್ಕಳೇ, ಮಾಧ್ಯಮ ವೃಂದದವರೇ, ಇಂದು ಸಾಕಷ್ಟು ಜನ ಮಾತನಾಡೋರಿದ್ದಾರೆ. ಈ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಮತ್ತೆ ಆಡಿಟೋರಿಯಂನಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇರುತ್ತದೆ. ಇದರ ಮುಂದುವರಿದ ಭಾಗವಾಗಿ ಆ ಸಂದರ್ಭದಲ್ಲಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋರಿದ್ದಾರೆ. ಈಗಾಗಲೇ ಅಂಗಾಂಗ ದಾನಗಳ ಬಗೆಗೆ ಎಲ್ಲರೂ ಕೂಡ ಹೇಳಿದರು, ನಿಮಗೂ ಕೂಡ ಗೊತ್ತಾಗಿದೆ. ಕಳೆದ ಈ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆದಮೇಲೆ 350ಕ್ಕಿಂತ ಹೆಚ್ಚಿನ ದಾನಿಗಳು ಬಂದು ಈಗಾಗಲೇ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಇನ್ನು ಅದೆಷ್ಟು ಜನ ಮಾಡಿಸ್ಕೊಡ್ತೀರಿ ನೋಡೋಣ. ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ರು, ಇಟ್ ಲುಕ್ಸ್ ಲೈಕ್ ಎ ಓಷನ್ ಅಂತ. ಈ ಓಷನ್ ಥರ ಕಾಣಿಸ್ತಾ ಇರ್ತಕ್ಕಂಥ ನಾವುಗಳು ಎಷ್ಟು ಜನ ರಿಜಿಸ್ಟರ್ ಮಾಡಿಸ್ತೇವೆ ನೋಡಿ, ಅದರ ಆಧಾರದ ಮೇಲೆ ಇವತ್ತಿನ ಎಫೆಕ್ಟಿವ್ನೆಸ್ ಆಫ್ ದ ಪ್ರೋಗ್ರಾಮ್ ಯು ಕ್ಯಾನ್ ಮೆಜರ್. ಕುವೆಂಪು ಅವರು ಹೇಳಿದರು, ದೇಹವಿದು ನೀನಿರುವ ಗುಡಿಯೆಂದು ತಿಳಿದು ಗುಡಿಸುವೆನು ದಿನ ದಿನವೂ ದೇವದೇವ. ಅವರ್ ಫಿಸಿಕಲ್ ಬಾಡಿ ಈಸ್ ನಾಟ್ ಮಿಯರ್ ಬಾಡಿ, ರಾದರ್ ದಿಸ್ ಈಸ್ ಅ ಟೆಂಪಲ್ ಫಾರ್ ದ ಸೋಲ್. ನಾವು ವಾಸ ಮಾಡ್ತಕ್ಕಂಥ ಮನೆ ಹೊರಗಿನ ಮನೆ ಅಲ್ಲ, ಇದು ದೇಹದ ಮನೆ.